ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಾಯರ್ ಸಾಹೇಬ್ರು ಬರಕ್ಕೆ ಹೇಳೋರೆ ಅಂದರೆ ಅವ್ರ ಮನೆಗೆ ಬಂದಾಗ ಈ ಕೇಸ್ ಹೊಸಿ ಕಷ್ಟ ಅಂತ ಬೇರೆ ಹೇಳಿದ್ರು. ಅಂದರೆ ಒಳ್ಳೆ ವಿಷಯ ಅಂತೂ ಇರೋಕ್ಕಿಲ್ಲ. ಗಂಟಿ ಸಾಹೇಬ್ರೆ, ನಿಮಗೋಸ್ಕರ ನಾನು ಕಾಯ್ತಾ ಇದ್ದೆ. ಏನೋ ಮುಖ್ಯ ವಿಷಯ ಅಂದರೆ? ಹೌದು, ಮುಖ್ಯವಾದ ವಿಷಯನೇ. ಅದಕ್ಕೆ ಮಾತಾಡಕ್ಕೆ ಇಲ್ಲಿ ಕರೆದಿದ್ದು. ಏನು ಸಾಹೇಬ್ರ ಅಂತ ವಿಷಯ? ಈ ಥರ ಕೇಸ್ಗಳಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಕಂಟಿ. ಗೋಡೆಗಳಿಗೂ ಕಿವಿ ಇರುತ್ತೆ. ಆಮೇಲೆ ಏನಾದರೂ ಒಂದು ಸುದ್ದಿ ಹೊರಗಡೆ ಹೋದ್ರೂ ನಮಗೆ ಕಷ್ಟ. ಹಂಗಾರ ಸಾಹೇಬ್ರೆ, ವಾದ ಮಾಡೋಕ್ಕೆ ಸಾಕ್ಷಿ ಆಧಾರ ಎಲ್ಲ ಬೇಕಂತ ಹೇಳ್ತಿರಲ್ಲ, ಅದೆಲ್ಲ ರೆಡಿ ಮಾಡ್ಕೊಂಡ್ರ? ಕೇಸ್ ನಮ್ಮ ಕಡೆಗೇನಾ? ಸಾರಿ ಕಂಟಿ, ಈ ಕೇಸಲ್ಲಿ ಗೆಲ್ಲೋ ಸಾಧ್ಯತೆ ತುಂಬ ಕಡಿಮೆ ಅನ್ನಿಸ್ತಾ ಇದೆ. ರಾಧಾ ಕಡೆಯವರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಬರ್ತಿರೋ ಜಡ್ಜು ತುಂಬ ಮುಂಗೋಪಿ ಅಂತ ಹೇಳಿದ್ನಲ್ಲ, ಆಪೋಸಿಟ್ನವ್ರಿಗೆ ಒಂದು ಸಣ್ಣ ಲೂಫೋಲ್ ಸಿಕ್ಕಿದ್ರು ನಾವು ಈ ಕೇಸ್ ಸೋಲ್ತೀವಿ ಅಂತ ಭಯ ಆಗ್ತಾ ಇದೆ. ಇದೇನು ಸಾಹೇಬ್ರೆ ಹಿಂಗೆ ಹೇಳ್ತಿದ್ದೀರಾ? ಅಲ್ಲ, ಇದೇಂಗೆ ಸಾಧ್ಯ? ನಮ್ಮವ್ವ ಆಗಲಿ ಅಪ್ಪಯ್ಯ ಆಗಲಿ ಯಾರು ಆ ಮನೇನ ಅಕ್ರಮವಾಗಿ ಕಿತ್ಕೊಂಡಿಲ್ಲ. ಅದು ನಮ್ಮ ತಾತನ ಸುತ್ತು. ಅಲ್ಲ, ಅಪ್ಪಯ್ಯ ಮತ್ತು ಅವ್ವ ಮನೆ ಕಟ್ಟವ್ರೆ. ಅದು ಬರೀ ಮಣ್ಣಿಂದ ಇಟ್ಕೆಯಿಂದ ಕಟ್ಟಿರೋ ಮನೆ ಅಲ್ಲ ಸಾಹೇಬ್ರೆ, ಪ್ರೀತಿಯಿಂದ ಸಾನೆ ಆಸೆ ಪಟ್ಟು ಕಟ್ಟಿರೋ ನನ್ನ ಬಂಗಾರ ನರ್ಮನೆ. ಅಲ್ಲ, ಅದು ಹೆಂಗೆ ನಮ್ಮ ಕೈ ತಪ್ಪೋದಿದೆ ಹೇಳಿ ಸಾಹೇಬ್ರೆ? ನಾವು ಹೆಂಗಾದ್ರೂ ಮಾಡಿ ಈ ಕೇಸ್ನ ಗೆಲ್ಲೇಬೇಕು. ನನ್ನ ಬಂಗಾರ ಇದ್ದಿದ್ದ ಮನೇನ ನಾನು ಉಳ್ಸ್ಕೊಳಕ್ಕಾಗಿಲ್ಲ ಅಂದರೆ ನನ್ನ ಬಂಗಾರಮ್ಮನ ಮಗ ಅಂತ ಹೇಳ್ಕೊಳ್ಳೋ ಯೋಗ್ಯತೆನೇ ಕಳ್ಕೊಂಡಂಗೆ ಆಯ್ತದೆ. ಏಟೆ ಕಷ್ಟ ಆದರೂ ಸರಿ, ನಾವು ಈ ಕೇಸ್ ಗೆಲ್ಲೇಬೇಕು ಸಾಹೇಬ್ರೆ. ನಿಮ್ಗೆ ಗೆಲ್ಲಕ್ಕೆ ಏನು ಬೇಕು ಹೇಳಿ, ಅದು ನನ್ನ ಪಿರಾಣ ಕೇಳಿದ್ರು ನಾನು ಕೊಡ್ತೀನಿ. ಕೇಸ್ ಮಾತ್ರ ನಮ್ಮ ಪರನೇ ಆಗಬೇಕು. ನಿಮ್ಮ ಮಾತು ಕೇಳಿದ್ಮೇಲೆ ನನಗೆ ಸುಮ್ಮನಿರೋಕ್ಕಾಗ್ತಿಲ್ಲ ಕಂಟಿ. ಸತ್ಯಕ್ಕೆ ಯಾವುದೇ ಕಾರಣಕ್ಕೂ ಸೋಲಾಗಬಾರ್ದು, ಅದೇ ನನ್ನ ಆಸೆ. ತುಂಬ ಯೋಚನೆ ಮಾಡಬೇಡ ಕಂಟಿ. ಈ ಕೇಸ್ ಗೆಲ್ಲೋದಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಾಳೆ ಬರ್ತಿರೋ ಜಡ್ಜು ಮುಂಗೋಪಿನೇ ಇರ್ಬೋದು, ಆದರೆ ಅವರು ಕುತಂತ್ರ ಮಾಡೋರನ್ನ ಕಂಡ್ರೆ ಕೆಂಡ ಕಾರ್ತಾರೆ. ರಾಧಾ ಮಾಡಿರೋ ಸಣ್ಣ ಸುಳ್ಳನ್ನು ನಾಳೆ ಕೋರ್ಟಲ್ಲಿ ಪ್ರೂವ್ ಮಾಡಿದ್ರೆ ಸಾಕು, ಜಡ್ಜು ನಮ್ಮ ಪರವಾಗಿ ತೀರ್ಪು ಕೊಡ್ತಾರೆ. ಅಂದ್ರೆ ಗೆಲ್ಲೋ ಭರವಸೆ ಐತಾ ಸಾಹೇಬ್ರೆ? ಖಂಡಿತ ಇದೆ. ಈ ಕೇಸ್ನ ನಾನೇ ಸ್ಪೆಷಲ್ ಆಗಿ ತಗೋತಾ ಇದ್ದೀನಿ. ನೀನು ಧೈರ್ಯವಾಗಿರು ಕಂಟಿ. ಸದ್ಯಕ್ಕೆ ಈ ಹೋರಾಟ ನಮಗೆ ಕಷ್ಟ ಇರ್ಬೋದು, ಆದರೆ ನಾವು ಸೋಲ್ಬಾರ್ದು. ನ್ಯಾಯಕ್ಕೆ ಜಯ ಸಿಗಲೇಬೇಕು. ನೀವು ಈ ಧೈರ್ಯ ಕೊಟ್ರಲ್ಲ, ಆಟ ಸಾಕು ಬಿಡಿ. ಅದು ಏನೇ ಬಂದ್ರೂ ನಾನು ಎದುರಿಸ್ತೀನಿ. ಸರಿ ಕಂಟಿ, ಈ ಕೇಸ್ ವಿಷಯವಾಗಿ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ನಾನು ನಿಮಗೆ ತಿಳಿಸ್ತೀನಿ. ಬರ್ತೀನಿ. ಸರಿ ಸಾಹೇಬ್ರೆ.